ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು SSLC ಪ್ರಥಮ ಭಾಷೆ ಕನ್ನಡ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಇನ್ಮೇಲೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನಾನು ಹೇಳೋದನ್ನು ನೀವು ಸೀರಿಯಸ್ ಆಗಿ ಫಾಲೋ ಮಾಡಿದರೆ ಖಂಡಿತ ನೀವು ಒಳ್ಳೆ ಮಾರ್ಕ್ಸು ಅಂದರೆ ಔಟ್ ಆಫ್ ಔಟ್ನೇ ನೀವು ಸ್ಕೋರ್ ಮಾಡೋ ಚಾನ್ಸಸ್ಸು ತುಂಬಾ ಇರುತ್ತೆ. ನೀವು ಇನ್ನೂ ಏನೂ ಓದಿಲ್ಲ ಅಂತಂದರೆ ಈ ಕೂಡಲೇ ನೀವು ಓದೋದಕ್ಕೆ ಶುರು ಮಾಡಿ. ಖಂಡಿತ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ಇನ್ನೂ ಕೂಡ ಟೈಮ್ ಇದೆ. ನಿಮಗೆ ಈಗಾಗಲೇ ತಿಳಿದಿರೋ ಹಾಗೆ ಇದೇ ತಿಂಗಳು 18ನೇ ತಾರೀಕಿಂದ ನಿಮಗೆ SSLC ಎಕ್ಸಾಮು ಶುರುವಾಗುತ್ತೆ. ಸೊ ನಿಮಗೆ ಎಲ್ಲ ಸಬ್ಜೆಕ್ಟು ಕ್ವಶನ್ ಪೇಪರ್ ಆಗಿರ್ಬೋದು ವಿತ್ ಆನ್ಸರ್ಸು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು ನನ್ನ ಒಂದು ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ. ಸೊ ಆ ಎಲ್ಲ ವೀಡಿಯೋಸು ಸಿಗಬೇಕು ಅಂತಂದರೆ ನೀವು ಮೊದಲಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಸೊ ಯಾವ ರೀತಿಯಾಗಿ ನೀವು ಅಟೆಂಡ್ ಮಾಡಬೇಕು ಅಂತಂದರೆ ಫಸ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಾನು PDF ಫ್ರೀಯಾಗಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅಂದರೆ ಈ ವಿಡಿಯೋ ಕೆಳಗೆ ನಾನು PDF ಅಂತ ಕೊಟ್ಟಿರ್ತೀನಿ. ಆ PDF ಎಷ್ಟು PDF ಕೊಟ್ಟಿರ್ತೀನಿ ಅಷ್ಟು PDFಲ್ಲಿ ಇರ್ತಕ್ಕಂಥ ಎಲ್ಲ ಕ್ವಶನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ. ಖಂಡಿತ ಔಟ್ ಆಫ್ ಔಟ್ ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಈಗ ಯಾವ ರೀತಿಯಾಗಿ ಅಟೆಂಡ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ನಿಮ್ಮ ಕ್ವಶನ್ ಪೇಪರ್ ಏನು ಕೊಡ್ತಾರೆ ಆ ಕ್ವಶನ್ ಪೇಪರ್ನ ಪೂರ್ತಿಯಾಗಿ ಓದಿ. ಯಾವುದೇ ರೀತಿಯಾದಂಥ ಭಯ ಬೇಡ. ಈ ಕ್ವಶನ್ ಪೇಪರಲ್ಲಿ ಎಷ್ಟು ಕ್ವಶನ್ಸು ನಿಮಗೆ ಗೊತ್ತು, ಯಾವ್ಯಾವ ಕ್ವಶನ್ಸಿಗೆ ಆನ್ಸರ್ಸು ತುಂಬ ಚೆನ್ನಾಗಿ ಗೊತ್ತಿದೆ. ಫಸ್ಟು ಆ ಕ್ವಶನ್ಸ್ನ ಅಟೆಂಡ್ ಮಾಡ್ಕೊತಾ ಬನ್ನಿ. ಮೇನ್ ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಿ, ಮೇನ್ನ ಕರೆಕ್ಟಾಗಿ ಹಾಕಿ ಅದನ್ನು ನೀಟಾಗಿ ಬರ್ಕೊತ ಹೋಗಿ. MCQಸಲ್ಲಿ ನೀವು MCQಸಲ್ಲಿ ಫಸ್ಟ್ ಆನ್ಸರ್ ಏನು ಬರೀತೀರಾ ಅದೇ ಕರೆಕ್ಟಾಗಿರುತ್ತೆ, ಅಂದರೆ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ನೀವು MCQಸ್ನ ಅಟೆಂಡ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಅಟೆಂಡ್ ಮಾಡಿ. ನಿಮಗೆ ಗೊತ್ತೇ ಆಗ್ತಿಲ್ಲ ಅಂತಂದರೆ ಲಾಸ್ಟಲ್ಲಿ ಅಟೆಂಡ್ ಮಾಡಿ, ಓಕೆನಾ? ಈ ಎಲ್ಲ ಟಿಪ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಹಾಗೆ ನೀವೇನಾದರೂ ಕನ್ನಡದಲ್ಲಿ ಸ್ಪೆಲ್ಲಿಂಗ್ನ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅಂತಂದರೆ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಹೌ ಟು ಅವಾಯ್ಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಂತ ಹೇಳ್ಬಿಟ್ಟು. ಆ ಒಂದು ವಿಡಿಯೋ ಲಿಂಕು ಕೂಡ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ. ಅದರಲ್ಲಿ ಯಾವ ರೀತಿಯಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ.